ಈ ಚೀನಿಯರ ಜಿನ್ ಸಾಮ್ರಾಜ್ಯ ಏನಿದೆ ಅದರ ಪಶ್ಚಿಮ ಭಾಗಕ್ಕೆ ಟನ್ಗುಟ್ ಅಂತ ಒಂದು ಸಾಮ್ರಾಜ್ಯ ಇರುತ್ತೆ. ಟಿಬೆಟಿಯನ್ನರು ಇರುವಂತಹ ಒಂದು ಪ್ರದೇಶ ಅದು. ಇವರ ಮೇಲೆ ಮಂಗೋಲಿಯನ್ನರು 1205ರಿಂದ ದಾಳಿ ಮಾಡಿರ್ತಾರೆ. ಈಗ 1207ರಿಂದ 209ರ ನಡುವೆ ಒಂದು 3 ಬಾರಿ ಅವರ ಮೇಲೆ ದಾಳಿ ಮಾಡಿರ್ತಾರೆ. ಈ ಚೀನಿಯರ ಜಿನ್ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡೋದಕ್ಕೆ ಅವರು ಟನ್ಗುಟ್ಗಳ ಮೇಲೆ ಮಾಡಿದ ದಾಳಿ ಸಹಾಯಕಾರಿಯಾಗುತ್ತೆ. ಮೊದಲ ಬಾರಿಗೆ ಚೆಂಗಿಸ್ ಖಾನ್ ಈ ಟನ್ಗುಟ್ ನಗರ ಏನಿದೆ ಅದರ ಮೇಲೆ ದಾಳಿ ಮಾಡಬೇಕಂತ ನಿರ್ಧಾರ ಮಾಡಿ ತನ್ನ ಒಂದು ಸೈನ್ಯವನ್ನು ಕರೆದುಕೊಂಡು ಆ ಟನ್ಗುಟ್ ಜನರು ಇರುವಂತಹ ನಗರಕ್ಕೆ ಹೋಗ್ತಾನೆ. ಅಲ್ಲಿ ಅವನ ಮುಂದೆ ಸುರಕ್ಷಿತವಾದ ಗೋಡೆ ಇರುತ್ತೆ. ಅದರ ಮೇಲೆ ಆಕ್ರಮಣ ಮಾಡಬೇಕು. ಅವನೇನು ಮಾಡ್ತಾನಂದರೆ ಆ ನಗರದಲ್ಲಿ ಸ್ವಲ್ಪ ದೂರದಲ್ಲಿ ತನ್ನ ಶಿಬಿರವನ್ನು ಮಾಡ್ಕೊಳ್ತಾನೆ. ಮೊದಲನೇದಾಗಿ ಅವನೇನು ಮಾಡ್ತಾನಂದರೆ ಆ ಟನ್ಗುಟ್ ಜನರು ವಾಸಿಸುತ್ತಿರುವಂಥ ನಗರಕ್ಕೆ ಆಹಾರ ಪದಾರ್ಥ ಸರಬರಾಜು ಆಗ್ತಾ ಇರುತ್ತೆ, ಅದನ್ನು ತಡೆದು ನಿಲ್ಲಿಸ್ತಾನೆ. ನಂತರ ಅವನೇನು ಮಾಡ್ತಾನಂದರೆ ಒಂದು ಅಪಾಯಕಾರಿಯಾದಂತಹ ಒಂದು ಯೋಜನೆಯನ್ನು ರೂಪಿಸ್ತಾನೆ. ಅದೇನೆಂದರೆ ಈ ಟನ್ಗುಟ್ ನಗರದ ಸಮೀಪದಲ್ಲಿ ಹಳದಿ ನದಿಯ ಒಂದು ಕವಲು ಹರಿತಾ ಇರುತ್ತೆ. ಆ ಒಂದು ನದಿಯ ಕವಲನ್ನು ಈ ನಗರದೊಳಗೆ ತಿರುಗಿಸಿ ಆ ಪ್ರವಾಹದಿಂದ ನಗರವನ್ನು ನಾಶ ಮಾಡಬೇಕು ಅಂತ ನಿರ್ಧಾರ ಮಾಡ್ತಾನೆ. ಆದರೆ ಈ ಚೆಂಗಿಸ್ ಖಾನ್ ಪಡೆಯಲ್ಲಿ ಈ ರೀತಿ ನದಿಯನ್ನು ತಿರುಗಿಸಿ ಪ್ರವಾಹವನ್ನು ಉಂಟು ಮಾಡುವಂತಹ ನೈಪುಣ್ಯತೆ ಇರುವಂತಹ ಯಾರೂ ಚೆಂಗಿಸ್ ಖಾನ್ನ ಪಡೆಯಲ್ಲಿ ಇರಲಿಲ್ಲ. ಆದರೂ ಇಂತಹ ಒಂದು ಅಪಾಯಕಾರಿಯಾದ ನಿರ್ಧಾರವನ್ನು ಚೆಂಗಿಸ್ ಖಾನ್ ತೆಗೆದುಕೊಳ್ತಾನೆ. ಅದೇ ರೀತಿ ಆ ಒಂದು ನದಿಯ ಕವಲನ್ನು ತಿರುಗಿಸಿ ಈ ಒಂದು ಟನ್ಗುಟ್ ನಗರದ ಜನರು ಇರುವ ಪ್ರದೇಶಕ್ಕೆ ಪ್ರವಾಹದ ರೀತಿಯಲ್ಲಿ ಅದನ್ನು ಬಿಡಲಾಗುತ್ತೆ. ಆ ಪ್ರವಾಹದಲ್ಲಿ ಆ ನಗರದಲ್ಲಿರುವಂತಹ ಹಲವಾರು ಜನ ಕೊಚ್ಚಿ ಹೋಗ್ತಾರೆ. ಅದೇ ರೀತಿ ನಗರದಲ್ಲಿ ಶಿಬಿರ ಮಾಡಿಕೊಂಡಿದ್ದಂತಹ ಮಂಗೋಲಿಯನ್ನರು ಸಹ ಹಲವಾರು ಜನ ಸತ್ತು ಹೋಗ್ತಾರೆ. ಇದರಿಂದ ಚೆಂಗಿಸ್ ಖಾನ್ಗೆ ಸ್ವಲ್ಪ ಬೇಸರ ಆಗುತ್ತೆ. ಅವನು ಒಂದು ನಿರ್ಧಾರ ಮಾಡ್ತಾನೆ, ಇನ್ನು ಮುಂದೆ ಈ ರೀತಿ ಯಾವುದೇ ಒಂದು ತಪ್ಪು ನಿರ್ಧಾರಗಳನ್ನು ನಾನು ತೆಗೆದುಕೊಬಾರ್ದು, ಹುಷಾರಾಗಿರಬೇಕು ಅಂತ ಅವನು ನಿರ್ಧಾರ ಮಾಡ್ತಾನೆ. ಜನಸಂಖ್ಯೆಯಲ್ಲಿ ಟನ್ಗುಟ್ಟರು ಈ ಮಂಗೋಲಿಯನಿಗಿಂತ ಹೆಚ್ಚಾಗಿದ್ದರು. ಸುಮಾರು 1.5 ಲಕ್ಷ ಜನ ಇದ್ದಂಥವ್ರು. ಆದರೆ ಚೆಂಗಿಸ್ ಖಾನ್ ಬರೀ ಒಂದು ಅರ್ಧದಷ್ಟು ಮಂಗೋಲಿಯ ಪಡೆಯನ್ನು ಅಲ್ಲಿ ಕರೆದುಕೊಂಡು ಹೋಗಿರ್ತಾನೆ. ಆದ್ರೂ ಜನಸಂಖ್ಯೆಯಲ್ಲಿ ಕಡಿಮೆ ಇದ್ದರೂ ಮಂಗೋಲಿಯನ್ನರು ಬಲಿಷ್ಠರು, ಜನಸಂಖ್ಯೆ ಹೆಚ್ಚಾಗಿದ್ದರೂ ಬಲಹೀನರಾಗಿದ್ದಂತಹ ಈ ಟಿಬೆಟ್ನ ಟನ್ಗುಟ್ ಜನಾಂಗದವರು ಸೋತು ಮಂಗೋಲಿಯನ್ನರಿಗೆ ಶರಣಾಗ್ತಾರೆ. ಹಲವಾರು ಜನ ಈ ಚೆಂಗಿಸ್ ಖಾನ್ನ ಪಡೆಯಲ್ಲಿ ಸೇರಿಕೊಳ್ತಾರೆ. ಈ ಒಂದು ಅನುಭವದಿಂದ ಚೆಂಗಿಸ್ ಖಾನ್ಗೆ ಈ